ಓಕೆ. ಹಾಗಿದ್ರೆ ಮೇಲ್ ಮಾಡಿದ್ಯಲ್ಲ? ಸರಿ, ಅದೇನಂದ್ರೆ ಅದು ಆ ಫೈಲ್ ಇದೆಯಲ್ಲ ಅಲ್ಲಿ, ಅದೇ ಆ ಆಫೀಸಲ್ಲಿ, ಅದ್ರ ಮೇಲೆ ಎಸ್, ಡ್ರಾಯರ್ ಮೇಲ್ಗಡೆ ಅಲ್ಲಿದೆ, ತಗೊಳ್ಳಿ. ಸರಿ ಸರಿ ಆಯ್ತು. ಮೇಡಮ್ ನಮಸ್ತೆ. ಸರಿ, ಆಯ್ತು ಆಯ್ತು. ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಒಂದ್ 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ. ಓಕೆ ಓಕೆ. ಸರಿ ಸರಿ ಸರಿ. ಅಲ್ಲ, ನೀನ್ ಇಷ್ಟ ಬೇಗ ಹೇಗ್ ಬಂದೆ? ಹಾ ಮೇಡಮ್, ಅದು ಏನಂದ್ರೆ ಕೆಲ್ಸ ಬೇಗ ಮುಗೀತು, ಅದಕ್ಕೋಸ್ಕರ ಬಂದೆ ನಾನು. ಸರಿ ಸರಿ ಸರಿ. ನಿನ್ ಹೆಸರು? ಮೇಡಮ್ ನನ್ನ ಹೆಸರು ರಘುವೀರ್ ಅಂತ. ಜನ ಎಲ್ಲ ಪ್ರೀತಿಯಿಂದ ನನ್ನ ರಾಜು ಅಂತ ಕರೀತಾರೆ. ಎಲ್ಲಿಂದ ಬರ್ತಿರೋದು? ಮೇಡಮ್ ನಾನು ಬಿಹಾರಿಂದ. ಓಕೆ. ಏನೆಲ್ಲ ಕೆಲ್ಸ ಮಾಡ್ತೀಯ ನೀನು? ಮೇಡಮ್ ಗುಡ್ಸೋದು, ಒರ್ಸೋದು, ತೊಳೆಯೋದು ಎಲ್ಲ ಮಾಡ್ತೀನಿ ಮೇಡಮ್. ಅಡ್ಗೆ ಮಾಡಕ್ ಬರುತ್ತಾ? ಹಾ ಮೇಡಮ್, ನಾನು ಇಂಡಿಯನ್ ಕುಸಿನೂ ಮಾಡ್ತೀನಿ, ಆಸ್ಟ್ರೇಲಿಯನ್ ಕುಸಿನೂ ಮಾಡ್ತೀನಿ, ಮತ್ತೆ ಇಟಾಲಿಯನ್ ಕುಸಿನ್ ಕೂಡ ಮಾಡ್ತೀನಿ ಮೇಡಮ್. ಬೇಕಾದ್ರೆ ಚೈನೀಸು ಮಾಡ್ಕೊಡ್ತೀನಿ. ನಿನಗೆ ಎಷ್ಟೊಂದು ಅಡ್ಗೆ ಗೊತ್ತಿದೆ? ಹೌದು ಮೇಡಮ್. ಇಷ್ಟೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ? ಮೇಡಮ್ ಅದು ನಾನ್ ಕೆಲ್ಸ ಮಾಡ್ತಾ ಇದ್ನಲ್ಲ ರೆಸ್ಟೋರೆಂಟ್ ಅಲ್ಲಿ ಇದೆಲ್ಲ ಇತ್ತು. ಹೌದೌದು. ಅಲ್ಲಿ ಒಬ್ರು ಕುಕ್ ಇದ್ರು, ಅವ್ರು ನನ್ಗೆಲ್ಲ ಹೇಳ್ಕೊಟ್ರು. ಅವರೇ ನಮ್ ಗುರುಗಳು. ಹಾ ಮೇಡಮ್. ಸರಿ, ಎಲ್ಲ ಕೆಲ್ಸ ನಿನಗೆ ಗೊತ್ತೇ ಇದೆ. ಸ್ಯಾಲರಿ ಎಷ್ಟು ತಗೊಳ್ತೀಯಾ? ಮೇಡಮ್ ನಿಮ್ ಮನ್ಸಲ್ಲಿ ಏನಿದೆಯೋ ಅದೊಂದು ಮಾತು ಹೇಳಿ, ನಾವೇನ್ ಹೇಳೋದು? ಸರಿ ಆಯ್ತು. ಸರಿ, ನಾನ್ ನಿನಗೆ 7,000 ಸಂಬಳ ಕೊಟ್ಟು ಇರಕ್ಕೆ ಜಾಗನೂ ಕೊಡ್ತೀನಿ, ಸರಿನಾ? ನೀನ್ ಇಲ್ಲೇ ಊಟ ಮಾಡು, ಮತ್ತೆ ಇಲ್ಲೇ ಇದ್ಬಿಡು, ಸರಿನಾ? 7,000 ನಿನ್ ಸ್ಯಾಲರಿ ಕೊಡ್ತೀನಿ. ಸರಿ ಮೇಡಮ್, ಆಯ್ತು. ಸರಿ ಅಲ್ವಾ? ಓಕೆ ಮೇಡಮ್, ಆಯ್ತು. ಸರಿ ಆಯ್ತು. ಆದ್ರೆ ಮೇಡಮ್ ಒಂದ್ ವಿಷಯ ಕೇಳ್ಬೋದಾ? ಹೇಳು. ಮಾಮೂಲಾಗಿ ಜನ ಹೆಂಗಸರನ್ನ ಕೆಲ್ಸಕ್ಕೆ ಇಟ್ಕೋತಾರೆ, ಆದ್ರೆ ನೀವ್ಯಾಕೆ ನನ್ನ ಕೆಲ್ಸಕ್ಕೆ ತಗೊಂಡ್ರಿ? ಜನರಲಿ ಹೆಣ್ಮಕ್ಳು ತುಂಬಾನೇ ಪ್ರಾಬ್ಲಮ್ ಮಾಡ್ತಾರೆ. ಓಹ್ ಹಾಗಾ? ಅಯ್ಯೋ, ನಾನಂತೂ ಯಾವ ತರಾನು ಪ್ರಾಬ್ಲಮ್ ಮಾಡಲ್ಲ ಮೇಡಮ್. ಅದಕ್ಕೇನೆ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು, ಸರಿನಾ? ಓಕೆ ಮೇಡಮ್. ನಿನ್ ಕೆಲ್ಸ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬಿಡು. ಆಯ್ತು ಮೇಡಮ್, ಆಯ್ತು, ಶುರು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಅಯ್ಯಯ್ಯೋ, ಇರ್ಲಿ ಇರ್ಲಿ ಇರ್ಲಿ, ನಿನ್ ಕೆಲ್ಸ ಶುರು ಮಾಡ್ಕೊ. ಸರಿ ಮೇಡಮ್. ಏನು ನಿನ್ ಬಾಯ್ ಫ್ರೆಂಡ್ ಬಂದಿದ್ನಾ? ಇಲ್ಲ ಇಲ್ಲ, ಹೇಳು. ಇರ್ಲಿ ಹೇಳು. ಬಾಯ್ ಫ್ರೆಂಡ್? ಅಯ್ಯೋ ಇಲ್ಲ, ಕೆಲ್ಸಕ್ಕೆ ಒಬ್ಬ ಬಂದಿದ್ದ, ಅವಂದೇ ಇಂಟರ್ವ್ಯೂ ತಗೊಳ್ತಾ ಇದ್ದೆ. ನನಗ್ ಫೈನಲಿ ಕೆಲ್ಸದವ್ನ್ ಸಿಕ್ಬಿಟ್ಟ. ಹೌದಾ? ಹೌದು ಹೌದು, ಸಿಕ್ದ. ಅಂದ್ರೆ ಕೆಲಸದವನು ಒಳ್ಳೆನಲ್ಲ, ಅಂದ್ರೆ ಬೈ ನೇಚರ್? ಅರೆ ಕೆಲ್ಸದವ್ನು ಒಳ್ಳೆಯವನು, ಅವ್ನ್ ನೇಚರು ಚೆನ್ನಾಗಿದೆ. ಮತ್ತೆ ಮೊದಲನೇ ಸಲ ಒಬ್ಬ ಹುಡ್ಗನ್ ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಮತ್ತೆ ಹೆಂಗಸ್ರ ಬಗ್ಗೆ ನಿನ್ಗೆ ಗೊತ್ತಿದ್ಯಲ್ಲ, ಅವ್ರಂತೂ ತುಂಬಾನೇ ಕಿರಿಕಿರಿ ಮಾಡ್ತಿರ್ತಾರೆ. ಹೌದು, ಆದ್ರೆ ನೀನು ಹೆಂಗಸನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ. ಸರಿ ಸರಿ ಸರಿ, ಆಯ್ತು ಆಯ್ತು, ನಾನ್ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ರಾಜು, ಇವತ್ತು ನನ್ನ ಫ್ರೆಂಡು ಊಟಕ್ಕೆ ಬರ್ತಾ ಇದ್ದಾನೆ. ಮನೆ ಎಲ್ಲ ಕ್ಲೀನಾಗಿ ಇಟ್ಕೋ, ಮತ್ತೆ ನಿನಗೆ ಯಾವ ಅಡ್ಗೆ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೋ ಅದನ್ನೆಲ್ಲ ಮಾಡು, ಸರಿನಾ? ರಾಜು, ಸಾರಿ ಮೇಡಮ್. ಹುಷಾರಾಗಿ ನೋಡ್ಕೊಂಡ್ ಮಾಡು, ಯಾವ್ದು ಹೊಡ್ದಾಕ್ಬೇಡ. ಆಯ್ತು ಮೇಡಮ್. ಓಕೆ ಓಕೆ, ಸರಿ, ಎಲ್ಲ ನೋಡ್ಕೊಂಡು ಹುಷಾರಾಗಿ ಕೆಲಸ ಮಾಡು, ಮತ್ತೆ ಎಲ್ಲ ಕೆಲಸ ಬೇಗ ಮುಗಿಸು, ಸರಿನಾ? ಅಯ್ಯೋ. ರಾಜು. ಮೇಡಮ್. ಒಂದ್ ಸ್ಟ್ರಾಂಗ್ ಬ್ಲ್ಯಾಕ್ ಕಾಫಿ ತಗೊಂಡ್ ಬರ್ತೀಯಾ? ನನಗ್ ತುಂಬಾನೇ ತಲೆ ನೋವ್ತಾ ಇದೆ, ದೇವ್ರೇ. ಅರೆ ಮೇಡಮ್, ನೀವು ಬರೋ ಟೈಮ್ ನೋಡ್ಕೊಂಡು ನಾನು ಅದನ್ನ ಮುಂಚೆನೆ ರೆಡಿ ಮಾಡಿಟ್ಟಿದ್ದೀನಿ. ಸರಿ, ಹಾಗಾದ್ರೆ ಬೇಗ ತಗೊಂಡ್ ಬಾ. ಮೇಡಮ್, ಬಂದೆ. ಮೇಡಮ್, ಕಾಫಿ. ಎಷ್ಟು ಬೇಗ ಬಂದ್ಬಿಟ್ಟೆ ರಾಜು. ಹೇಗಿದೆ ಮೇಡಮ್? ಸಖತ್ತಾಗಿದೆ. ಕುತ್ಕೋ ಕುತ್ಕೋ. ಬ್ಲ್ಯಾಕ್ ಕಾಫಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಯಾ ರಾಜು. ಅಯ್ಯೋ, ಬರೀ ಕಾಫಿ ಅಷ್ಟೇ ಅಲ್ಲ ಮೇಡಮ್, ನಾನು ಮಸಾಜ್ ಕೂಡ ಸಖತ್ತಾಗೆ ಮಾಡ್ತೀನಿ. ಹಾಗಾದ್ರೆ ಈಗ್ಲೇ ಮಾಡ್ಬೋದಲ್ವಾ? ನಂಗೆ ತುಂಬಾ ತಲೆ ನೋವ್ತಿದೆ. ನಾನ್ ಮಸಾಜ್ ಮಾಡ್ಲಾ? ಹೌದಾ?
ಅರೆ ವಾ ರಾಜು, ನಿನ್ ಕೈಯಲ್ಲೇನೋ ಜಾದೂ ಇದೆ. ಹೌದಾ ಮೇಡಮ್? ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಿದ್ಯಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅಂದ್ಹಾಗೆ ರಾಜು, ನಿಮ್ ಊರ್ ಬಗ್ಗೆ ಹೇಳು. ಹಾಗೆ ನಿಮ್ ಊರಲ್ಲಿ ಸ್ಪೆಷಲ್ ಮತ್ತೆ ಫೇಮಸ್ ಏನು? ಅಯ್ಯೋ, ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮರಗಳಿದೆ. ಇಲ್ಲಂತೂ ಒಂದ್ ಮರನೂ ಕಾಣಲ್ವಲ್ಲ ಮೇಡಮ್? ಹಾ ಹೌದು, ಅದು ಹಳ್ಳಿ, ಇದು ಸಿಟಿ. ಮತ್ತೆ ಈ ಸಿಟಿಯಲ್ಲಿ ಗಿಡ ಮರಗಳೆಲ್ಲ ಎಲ್ಲಿರುತ್ತೆ ಹೇಳು? ಇವತ್ತು ಆಫೀಸಲ್ಲಂತೂ ನನ್ಗೆ ಎಷ್ಟು ಕೆಲ್ಸ ಇತ್ತು ಅಂತಂದ್ರೆ ಬಾಸ್ ತಲೆನೇ ತಿನ್ಬಿಟ್ರು ಗೊತ್ತಾ. ಏನ್ ಹೇಳಿ ನಾನು? ಈ ಬಾಸ್ಗಳು ಎಲ್ಲ ಕಡೆ ಒಂದೇ ತರನೇ ಇರ್ತಾರೆ ಮೇಡಮ್. ನೀವು ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಏನ್ ಹೇಳ್ದೆ ರಾಜು ನೀನು? ಅಂದ್ರೆ ಹಾ ಹಾ, ಸರಿ ಸರಿ. ಏನಿಲ್ಲ ಮೇಡಮ್. ತುಂಬಾ ಕೆಲ್ಸ ಇತ್ತು ಇವತ್ತು. ಮೇಡಮ್, ನಾನು ಹೆಡ್ ಮಸಾಜ್ ಜೊತೆನಲ್ಲಿ ಕೈಕಾಲ್ ಕೂಡ ಚೆನ್ನಾಗಿ ಓದ್ತೀನಿ. ಏನ್ ಹೇಳ್ತಿದ್ಯಾ ನೀನು? ಹಾ, ನಾನಂತೂ ಮಾಡರ್ನ್ ಕಲ್ಚರ್ ನೋಡು. ನೀನು ನನ್ ಕಾಲ್ ಬೇಕಾದ್ರೂ ಒತ್ತಬಹುದು. ಹಾ, ಖಂಡಿತವಾಗ್ಲೂ ಓದ್ತೀನಿ. ಸರಿ ಬಾ, ಹಾಗಾದ್ರೆ ಒತ್ತು. ಅರೆ ರಾಜು, ನಿಜವಾಗ್ಲೂ ನಿನ್ ಕೈಯಲ್ಲಿ ಜಾದೂನೇ ಇದೆ. ಹೌದಾ ಮೇಡಮ್? ಆರಾಮ್ ಅನ್ನಿಸ್ತಿದೆ. ಇವ್ನಿಲ್ಲೊಂದು ಸರಿಯಾಗಿ ಟವಲ್ ಕೂಡ ಇಟ್ಟಿಲ್ಲ. ಈ ರಾಜು ಒಂದು ವಸ್ತುನು ಸರಿಯಾಗಿ ಇಡ್ತಾ ಇಲ್ಲ ಈ ನಡ್ವೆ. ಯಾರ್ ಕಾಲ್ ಇದು? ಹಾ ಶ್ರುತಿ, ಹೇಗಿದ್ಯಾ ನೀನು? ನಾನ್ ಏನ್ ಹೇಳಿ, ಆ ಬಾಸ್ ಇದಾನಲ್ಲ ಡಬ್ಬ ನನ್ ಮಗ, ಅವನಿಗಂತೂ ಪ್ರತಿ ರಾತ್ರಿ ಹೊಸ ಹುಡ್ಗಿ ಬೇಕು, ಅವಳಿಗೆ ದುಡ್ಡು ಖರ್ಚು ಮಾಡ್ತಾನೆ. ಆದ್ರೆ ಅದೇ ಡಬ್ಬ ನನ್ ಮಗ ನಮಗ್ ಸ್ಯಾಲ್ರಿ ಕೊಡಕ್ಕಾಗಲ್ಲ ಅವನಿಗೆ. ನನಗಂತೂ ತುಂಬಾ ಪ್ರಾಬ್ಲಮ್ ಆಗಿದೆ ಕಣೆ. ನಂದೂನು ಅದೇ ಪರಿಸ್ಥಿತಿ. ನಿನಗಿಷ್ಟು ಪ್ರಾಬ್ಲಮ್ಸ್ ಇದೆಯೋ, ನನಗೂ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಇದೆ ಗೊತ್ತಾ. ಆದ್ರೆ ಇಂಥ ಕೆಟ್ಟ ಬಾಸು. ನೀನ್ ಸರಿಯಾಗಿ ಹೇಳ್ದೆ. ಅಲ್ಲ, ಆಕ್ಚುಲ್ ಆಗಿ ಅವನೇನ್ ಕೆಲ್ಸ ಮಾಡ್ತಿದ್ದಾನೆ ಅನ್ನೋದು ಅವನ್ಗೆ ಗೊತ್ತಿಲ್ಲ ಗೊತ್ತಾ. ಅವನಿಗೆ ತಲೆ ಕೆಟ್ಟಿದ್ಯಾ? ಎಷ್ಟು ತಿಂಗಳಿಂದ ನಮಗ್ ಸ್ಯಾಲ್ರಿ ಕೊಟ್ಟಿಲ್ಲ. ಐ ನೋ ಶ್ರುತಿ, ಆದ್ರೆ ಅವನ್ಗೆ ಅರ್ಥ ಆಗೋದಿಲ್ವಾ? ಅವ್ನ್ ಶೋಕಿ ತೀರ್ಸ್ಕೊಳ್ಳೋದಕ್ಕೆ ಪ್ರತಿ ರಾತ್ರಿ ಹುಡ್ಗಿರ್ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತಾನೆ. ನಮ್ಗೆಲ್ಲ ಸ್ಯಾಲ್ರಿ ಕೊಡಕ್ಕಾಗಲ್ವಾ ಅವನ್ಗೆ? ಸ್ಟಾಫಿಗೆ ಸ್ಯಾಲ್ರಿ ಕೊಡ್ಬೇಕು ಅಂದ್ರೆ ಅವ್ನಿಗೊಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸರಿ 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 ಆಯ್ತು. ನಾನು ಈಗ ಜಸ್ಟ್ ಬಂದೆ, ತುಂಬಾ ಸುಸ್ತಾಗ್ತಿದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಂಡ್ ಎನಿವೇಸ್, ನಾಳೆ ನಾವು ಆಫೀಸಲ್ಲೂ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಸರಿ, ಬಾಯ್. ಬಾಯ್. ಮೇಡಮ್, ಮೇಡಮ್, ಏನ್ ನಿನ್ ರಾಮಾಯಣ ಹೇಳು? ನಾನು ಒಳಗ್ ಬರ್ಬೋದಾ? ಸರಿ ಬಾ. ಅದು ಮೇಡಮ್. ಹೇಳು, ಏನ್ ಹೇಳ್ಬೇಕೋ ಬೇಗ ಬೇಗ ಹೇಳು. ಮೇಡಮ್, ಅದು ಅಪ್ಪನಿಗೆ ಲಕ್ವಾ ಹೊಡೆದ್ಬಿಟ್ಟಿದೆ. ಅದಕ್ ನಾನೇನ್ ಮಾಡ್ಲಿ? ಅದು ಸ್ವಲ್ಪ ದಿನ ರಜಾ ಕೊಡಿ, ನಾನು ಊರ್ಗ್ ಹೋಗ್ಬಿಟ್ಟು ಬರ್ತೀನಿ. ರಜಾನಾ? ಯಾವ್ ರಜಾ? ನೀನಂತೂ ಸರಿಯಾಗಿ ಕೆಲ್ಸನೇ ಮಾಡ್ತಾ ಇಲ್ಲ. ನಾನ್ ಬಂದ್ರೆ ಸರಿಯಾಗಿ ಟವಲ್ ಕೂಡ ಸಿಗೋದಿಲ್ಲ ನನ್ಗೆ. ಬಟ್ಟೆ ನೋಡಿದ್ರೆ ಯಾವ್ದೂ ಒಗ್ದಿರಲ್ಲ. ಮತ್ ನಿನಗ್ ರಜಾ ಬೇಕಾ? ಮೇಡಮ್, ನಾನು ಹೋಗ್ಲೇಬೇಕು ಮೇಡಮ್. ಅಪ್ಪನಿಗೆ ಅಂತ ಯಾರು ಇಲ್ಲ. ಅಮ್ಮ ತೀರ್ಕೊಂಡು ಸುಮಾರು ವರ್ಷ ಆಯ್ತು. ಇನ್ನು ಅವ್ರ ಅಣ್ಣ ತಮ್ಮಂದ್ರೆಲ್ಲ ಕಿತ್ತಾಡ್ಕೊಂಡು ಯಾರು ಮಾತಾಡಿಸ್ತಾ ಇಲ್ಲ. ಪ್ಲೀಸ್ ಮೇಡಮ್, 1-2 ದಿನ ರಜಾ ಕೊಡಿ ಸಾಕು. ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಮೇಡಮ್, ದಯವಿಟ್ಟು. ನೋಡ್ರಾಜು, ಈ ರಜಾ ಗಿಜಾ ಎಲ್ಲ ನನ್ ಕೊಡಕ್ ಆಗಲ್ಲ. ಮತ್ತೆ ಮನೆ ಕೆಲ್ಸ ಮಾಡಕ್ಕೆ ಯಾರು ಇಲ್ಲ. ನಾನ್ ಆಫೀಸ್ ಕೆಲ್ಸ ಮಾಡ್ಲಾ ಇಲ್ಲ ಮನೆ ಕೆಲ್ಸ ಮಾಡ್ಲಾ? ಮೇಡಮ್ ಪ್ಲೀಸ್ ಪ್ಲೀಸ್ ಮೇಡಮ್, 1-2-3 ದಿನ ಕೊಡಿ ಸಾಕು, ಜಾಸ್ತಿ ಕೇಳಲ್ಲ. ರಜಾ ಸಿಗೋದಿಲ್ಲ ನಿನ್ಗೆ, ಸರಿನಾ? ಸರಿ, ಇವಾಗ ಹೋಗು, ಆಮೇಲೆ ನಾವಿಬ್ರು ಮಾತಾಡೋಣ.
ಮೇಡಮ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ದುಡ್ಡಾದ್ರೂ ಕೊಡಿ ಮೇಡಮ್, ಅದನ್ನಾದ್ರೂ ಕಳಿಸ್ತೀನಿ ನಾನು. ನನಗಿನ್ನೂ ಆಫೀಸಲ್ಲಿ ಸಂಬಳನೇ ಕೊಟ್ಟಿಲ್ಲ, ಮತ್ತೆ ನಿನಗ್ ದುಡ್ಡು ಕೊಡ್ಬೇಕಾ? ದುಡ್ಡು ಗಿಡ್ಡು ಏನೂ ಕೊಡೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್. ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ಇವಾಗ ಹೋಗು. ಓಕೆ ಮೇಡಮ್. ಇಷ್ಟು ದಿನ ಕೆಲಸ ಮಾಡಿದ್ದೀನಿ ಇಲ್ಲಿ, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಿಲ್ಲ, ದುಡ್ಡು ಕೊಡ್ತಾ ಇಲ್ಲ ನನಗೆ. ಯಾಕಾದ್ರೂ ಈ ಜೀವನ ಬೇಕಪ್ಪ ಅಂತ ಅನ್ನಿಸ್ತಾ ಇದ್ದಾರೆ ಇವ್ರು ನನಗೆ. ನಾನಂತೂ ಏಕ್ದಮ್ ಗುಲಾಮ ಆಗಿದ್ದೀನಿ ಇಲ್ಲಿ. ಎಲ್ಲಿಂದ ಬಂದು ತಗ್ಲಾಕೊಂಡಪ್ಪ ಇಲ್ಲಿಗೆ ನಾನು. ಖಂಡಿತವಾಗ್ಲೂ ಇವರು ದುಡ್ಡು ಇಟ್ಕೊಂಡಿರ್ತಾರೆ, ಆದ್ರೆ ನನಗೆ ಕೊಡ್ತಾ ಇಲ್ಲ ಅಷ್ಟೇ. ಏನ್ ಮಾಡ್ಲಿ ನಾನೀಗ? ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರೆ, ಎಲ್ಲಿಂದ ಕಳಿಸ್ಲಿ ದುಡ್ಡು ನಾನು? ಏನ್ ಮಾಡ್ಲಿ ನಾನು? ಅಪ್ಪಂಗ್ ಬೇರೆ ಇಷ್ಟೊಂದು ಹುಷಾರಿಲ್ಲ, ಅವ್ರಿಗೆ ದುಡ್ಡು ಕಳಿಸಿಲ್ಲ ಅಂದ್ರೆ ಹೆಂಗಪ್ಪ? ಏನೂ ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕಾದ್ರೂ ಬಂದ್ನೋ ಈ ಮನೆಗೆ? ಏನಪ್ಪ ಮಾಡ್ಲಿ ಈಗ? ನಾನೇ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ. ಹೇಗಾದರೂ ಮಾಡಿ ಹಣಕ್ಕೆ ವ್ಯವಸ್ಥೆ ಮಾಡಲೇಬೇಕು. ಮತ್ತೆ ಹಣಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ. ಯಾರಿದು? ಯಾರು ನೀನು? ಬಿಡಿ, ಯಾರು? ಬಿಡು ಬಿಡು ನನ್ನ. ರಾಜು, ನೀನಾ? ಮೇಡಮ್, ನೀವು ನನಗೆ ದುಡ್ಡು ಕೊಡ್ಲಿಲ್ವಲ್ಲ, ನಾ ಅದಕ್ಕೆ ಹೀಗೆ ಮಾಡಿದೆ. ನಾಚಿಕೆ ಆಗಲ್ವಾ ನಿನಗೆ? ಮೇಡಮ್, ಅದು ನಾಚಿಕೆ ಇಲ್ವಾ ನಿನಗೆ? ಉಂಡ ಮನೆಗೇನೆ ಕನ್ನ ಬಗಿತ್ಯಾ? ಮೇಡಮ್, ಇದೆಲ್ಲ ನಿಮ್ದೇ ತಪ್ಪು. ಕಳ್ತನ ಮಾಡ್ತೀಯಾ? ಹೌದು, ಅಲ್ಲಿ ಅಪ್ಪನಿಗೆ ಹುಷಾರಿಲ್ಲ. ನಿನಗ್ ನಾಚಿಕೆ ಆಗಲ್ವಾ ಕಳ್ತನ ಮಾಡಕ್ಕೆ? ನಾಚಿಕೆ ಆಗಲ್ವಾ ನಿನ್ಗೆ? ಬಿಡಿ ನನ್ನ, ಬಿಡಿ ನನ್ನ. ನಾಚಿಕೆ ಆಗಲ್ವಾ ನಿನ್ಗೆ? ಬಿಡಿ ನನ್ನ. ಕಳ್ತನ ಮಾಡ್ತೀಯಾ? ಮೇಡಮ್, ಬಿಡಿ ನನ್ನ.